ನಾವು ಇಲ್ಲಿ ಸಮಗ್ರ ಕೃಷಿ ಅಂತ ಅಂದು ಮಾಡ್ತಾ ಇದ್ದೀವಿ. ಯಾವತ್ತು ಒಂದೇ ಕ್ರಾಪನ್ನು ಎಲ್ಲೂ ಕೂಡ ನಂಬ್ಕೊಂಡಿರಬಾರ್ದು. ಒಂದೇ ಮಾಡಿದಾಗ ಅದು ಮಾರ್ಕೆಟ್ ಯಾವತ್ತು ಬೀಳುತ್ತೋ ಗೊತ್ತಿಲ್ಲ. ನೀವು ಬಾರ್ಡ್ರಿಗೆ ಹೆಬ್ಬೇವು ಹಾಕೊಂಡ್ರೆ ಅಂತಂದರೆ ನಿಮಗೆ ಸುಮಾರು 1.5 ಲಕ್ಷ ನೀವು ಹೆಬ್ಬೇವು ಬೆಳಿಬೋದು. ಲಕ್ಷ್ಮಣ ಫಲ ಏನಿಲ್ಲ ಅಂತಂದ್ರೂ ಫಸಲು ಬರೋಕ್ಕೆ ಸ್ಟಾರ್ಟ್ ಆದರೆ ಸುಮಾರು ನಿಮಗೆ ಏನಿಲ್ಲ ಅಂತ ಅಂದರೂ 1,000 ರೂಪಾಯಿಗಂತೂ ಒಂದು ಮೋಸ ಇಲ್ಲ. ನಮಸ್ತೆ, ನನ್ನ ಹೆಸರು ದಿನೇಶ್ ಪಟೇಲ್ ಅಂತ ಅಂದು. ನಮ್ಮದು ವೆಂಕಟಾಪುರ ಗ್ರಾಮ, ಬೀರ್ನಹಳ್ಳಿ ಪೋಸ್ಟು, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟು. ನಾವು ಇಲ್ಲಿ ಸಮಗ್ರ ಕೃಷಿ ಅಂತ ಅಂದು ಮಾಡ್ತಾಯಿದ್ದೀವಿ. ಫಸ್ಟು ನಂದು ವಿದ್ಯಾಭ್ಯಾಸ 94-95 ಮುಗಿಯುತ್ತೆ. ಅದು ಮುಗಿದ ಮೇಲೆ ಅಗ್ರಿಕಲ್ಚರ್ ಕಡೆ ನನಗೆ ಒಲವು ಜಾಸ್ತಿ ಇದ್ಬಿಟ್ಟು ಸ್ವಲ್ಪ ಮೊದಲಿಂದನೂ ನಮ್ಮ ತಂದೆಯವರೊಬ್ಬಳು ಗುರುಗಳಿದ್ರು, ತೀರ್ಥಹಳ್ಳಿ ಹತ್ರ ಕುರುವಳ್ಳಿ ಪುರುಷೋತ್ತಮರಾಯರು ಅಂತ ಅಂದ್ಬಿಟ್ಟು. ಸೊ ಅವರು ಭಾರತೀಯ ಕಿಸಾನ್ ಸಂಘದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಸಹಜ ಕೃಷಿ ಬಗ್ಗೆ ಯಾವ ಥರ ಇದು ಮಾಡೋದು ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡ್ತಾಯಿದ್ರು. ಸೊ ಅದ್ರ ಜೊತೆಗೆ ಅವರು ಅವತ್ತಿಂದನೇ ಸಮಗ್ರ ಕೃಷಿ ಅಂದರೆ ನಿಮಗೆ ಮಲ್ಟಿ ಕ್ರಾಪ್ಸ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಅದು ನಮ್ಮ ತಂದೆಯವ್ರನ್ನ ತುಂಬ ಅವರು ತಲೆ ಒಳಗೆ ಇರೋದ್ರಿಂದ ನಮಗೆ ಇನ್ನೂ ಒಂದು ಸ್ವಲ್ಪ ಅದು ಅನುಕೂಲ ಆಯಿತು. ಯಾಕಂದರೆ ನಮ್ಮ ಮೊದಲನೇ ಗುರುಗಳು ಬಂದುಬಿಟ್ಟು ಕುರುವಳ್ಳಿ ಪುರುಷೋತ್ತಮರಾಯರು, ಎರಡನೇ ಗುರುಗಳು ನಮ್ಮ ತಂದೆಯವರು. ಯಾಕಂತಂದರೆ ಇವತ್ತು ಅಗ್ರಿಕಲ್ಚರ್ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಏನಪ್ಪ ಅಂತಂದರೆ ಅವ್ರ ಕಡೆಯಿಂದನೇ. ಅವರು ಬೇಸ್ ಹಾಕ್ಕೊಟ್ಟಿದ್ದು ಏನಪ್ಪ ಅಂತಂದರೆ ಯಾವತ್ತು ಒಂದೇ ಕ್ರಾಪನ್ನು ಎಲ್ಲೂ ಕೂಡ ನಂಬ್ಕೊಂಡಿರಬಾರ್ದು. ಯಾಕೆ ಅಂತಂದರೆ ಒಂದು ಮಾರ್ಕೆಟಿಂದ ಇದಾಗುತ್ತೆ, ಇನ್ನೊಂದು ಎನ್ವಿರಾನ್ಮೆಂಟಲ್ಲೂ ಅಷ್ಟೇ. ನಾವು ಒಂದೇ ಬೆಳೆಯನ್ನು ಪದೇ ಪದೇ ಭೂಮಿ ಮೇಲೆ ಬೆಳೀತಾ ಇದ್ದರೆ ಅದ್ರ ಸತ್ವ ಒಂದೇ ಥರದ ಕೆಮಿಕಲ್ಸ್ ಇದನ್ನೆಲ್ಲ ಎದ್ದೆಲ್ಲ ಹೀರ್ಕೊಂಡ್ಬಿಟ್ಟು ಮತ್ತು ಅದು ಯಾವುದೇ ರೀತಿಯಾದ ಮುಂದೆ ಅನುಕೂಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮಲ್ಟಿ ಕ್ರಾಪ್ಸ್ ಅಂತ ಅಂದ್ಬಿಟ್ಟು, ಅಂದರೆ ಈಗ ನಾವು ಅಡಿಕೆ ಜೊತೆಗೆ ಕೋಕೋ, ಕಾಳುಮೆಣಸು, ಜಾಯಿಕಾಯಿ, ಆಮೇಲೆ ಅದ್ರ ಜೊತೆಗೆ ಈಗೇನಾಗಿದೆ ಅಗ್ರಿ ಫಾರೆಸ್ಟ್ರಿ ಅಂತ ಅಂದ್ಬಿಟ್ಟು ಹೊಸ ಕಾನ್ಸೆಪ್ಟ್ ಒಂದು ತಂದರು. ಅದ್ರ ಏನಪ್ಪ ಅಂತಂದರೆ ಈಗ ಮಧ್ಯೆ ಎಲ್ಲ ನಮ್ಮಲ್ಲೆಲ್ಲ ಸ್ವಲ್ಪ ಹಿಡಿಮುಂಡಿ ರೋಗ, ಸುಳಿಕೊಳೆ ರೋಗ ತುಂಬ ಜಾಸ್ತಿ ಆಗ್ತಾಯಿದೆ. ಬಿಕಾಸ್ ಆಫ್ ಯಾಕೆ ಅಂತಂದರೆ ವೆದರ್ ಏನಾಗ್ತಿದೆ, ಸುತ್ತಮುತ್ತಲು ಎಲ್ಲ ಪರಿಸರದಲ್ಲೂ ಕೂಡ ಅಡಿಕೆ ತುಂಬ ಜಾಸ್ತಿ ಬೆಳೆ ಆಗ್ತಾ ಇರೋದ್ರಿಂದ ಅದು ರೋಗದ ಸಿಂಪ್ಟಮ್ಗಳು ಜಾಸ್ತಿ ಆಗ್ತಾಯಿದ್ದಾವೆ. ಸೊ ಹಂಗಾಗಿ ತೋಟ ಪೂರ್ತಿ ಹೋಯ್ತು ಅಂತಂದರೆ ಬಯಲು ಕಂಡಂಗೆ ಕಾಣಿಸ್ತೈತೆ. ಅದ್ರ ಬದಲು ನಾವು ಅಟ್ಲೀಸ್ಟು ಈ ಅಗ್ರಿ ಫಾರೆಸ್ಟ್ ಅಂದರೆ ಕಾಡು ಬೆಳೆಗಳು ಅಂದರೆ ಸಾಗವಾನಿ ಆಗಿರ್ಬೋದು, ಬೀಟೆ ಆಗಿರ್ಬೋದು, ಹೆಬ್ಬೇವು ಆಗಿರ್ಬೋದು, ಆ ಥರದ್ದನ್ನು ಒಂದು ಬಾರ್ಡ್ರಿಗೂ ಹಾಕ್ಬೋದು. ಇನ್ನೊಂದು ನಾವು ವೆಹಿಕಲ್ ಓಡಾಡೋಕ್ಕೆ ಅಂತ ತೋಟದೊಳಗೆ ಮಧ್ಯೆ ರಸ್ತೆ ಜಾಗ ಬಿಟ್ಟಿರ್ತೀವಿ, ಆಚೆ ಈಚೆ 2 ಸೈಡು ಹಾಕ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಮಗೆ ಫೈನಾನ್ಷಿಯಲಿನೂ ತುಂಬ ಸ್ಟ್ಯಾಂಡ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಈಗ ನಾವು ಅಡಿಕೆ ಒಂದೇ ಮಾಡ್ತಾಯಿದ್ದೀವಿ. ಅಡಿಕೆ ಒಂದೇ ಮಾಡಿದಾಗ ಅದು ಮಾರ್ಕೆಟ್ ಯಾವತ್ತು ಬೀಳುತ್ತೋ ಗೊತ್ತಿಲ್ಲ. ನೀವು ಬಾರ್ಡ್ರಿಗೆ ಹೆಬ್ಬೇವು ಹಾಕೊಂಡ್ರೆ ಅಂತಂದರೆ ನಿಮಗೆ ಸುಮಾರು ಒಂದು 8-10 ವರ್ಷದ ಕ್ರಾಪ್ ಅದು. 10 ವರ್ಷದ ಅಷ್ಟೊತ್ತಿಗೆ ನಿಮಗೆ ಏನಿಲ್ಲ ಅಂತಂದರೂ ಒಂದು ಎಕರೆಯಲ್ಲಿ ಕನಿಷ್ಠ ಅಂದರೂ 1.5 ಲಕ್ಷ ನೀವು ಹೆಬ್ಬೇವು ಬೆಳಿಬೋದು. ಅದ್ರ ಜೊತೆ ಒಳಗಡೆ ನೀವು ಸಾಗವಾನಿ ಆಗಲಿ ಇಲ್ಲ ಬೀಟೆ ಆಗಲಿ ಮಾಡ್ಬೋದು. ಸಾಗವಾನಿ ನಿಮಗೇನಪ್ಪ ಒಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ಅಡಿಕೆ ಗಿಡಕ್ಕೆ ಫ್ರೆಂಡ್ಲಿ ಪ್ಲ್ಯಾಂಟ್ ಅದು. ಈಗ ಕೆಲವೊಂದು ಬೇರೆ ಗಿಡಗಳು ಹಾಕ್ತೀವಿ ಅಂತಂದರೆ ನಿಮಗೆ ಅಡಿಕೆಗೆ ತೊಂದರೆ ಮಾಡಿಬಿಟ್ಟು ಅದ್ರ ಸತ್ವ ಎಲ್ಲ ಎಳ್ಕೊಂಡು ಇದು ತಿನ್ನುತ್ತೆ. ಬಟ್ ಇದು ಸಾಗವಾನಿ ಇದು ಆ ಥರ ಅಲ್ಲ. ಅದು ಯಾವುದಕ್ಕೂ ಕೂಡ ಅಡಿಕೆಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ಯಾಕಂದರೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡು ಕೂಡ ನೋಡಿದ್ದೀನಿ, ಮಧ್ಯೆ ನಮ್ಮ ತೋಟದ ಮಧ್ಯೆನೂ ಹಾಕಿದ್ದೀನಿ. ಅದು ಅಡಿಕೆ ಫಸಲಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗ್ತಾಯಿಲ್ಲ. ಸೊ ಹಂಗಾಗಿ ನೀವು ಅದನ್ನು ನಾವು ತೋಟ ಒಂದೇ ಅಂತ ಅಂದರೆ ಬರೀ ಅಡಿಕೆ ಒಂದೇ ಅಂತ ಮಾಡ್ತಾ ಕೂರೋಕ್ಕಾಗಲ್ಲ. ಈಗ ಕಾಳುಮೆಣಸು ಹಾಕಿದ್ದೀವಿ ನಾವು. ಕಾಳುಮೆಣಸಲ್ಲಿ ಸಾಮಾನ್ಯವಾಗಿ ನಾನು 2003-4 ಸುಮಾರು ಹತ್ತಿರ ಒಂದು 10-15 ಕ್ವಿಂಟಲ್ ತನಕ ಕಾಳುಮೆಣಸು ಬೆಳೀತಾ ಇದ್ದೆ. ತದನಂತರ ನಮ್ಮದು ಪೂರ್ತಿ ನೀರಾವರಿ ಏರಿಯಾ ಇದ್ದಾಗ ಸ್ವಲ್ಪ ನಮ್ಮದು ಈ ಶೀತದ ಅಂಶ ಅಂತ ಏನಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೀರು ಬಸ್ತು ಹೋಗೋ ಲಕ್ಷಣಗಳು ಕಡಿಮೆ. ಯಾಕಂದರೆ ಮೊದಲು ನಮ್ಮ ಹಿಂದಿನವರೆಲ್ಲ ಭತ್ತ ಕಬ್ಬು ಎಲ್ಲ ಮಾಡಿಬಿಟ್ಟು ಭತ್ತ ಅಂತ ಅಂದ್ಬಿಟ್ರೆ 100% 24 hours ಅದು ನೀರು ಇರಲೇಬೇಕಾಗುತ್ತೆ. ಸೊ ಇದರಿಂದ ಏನಾಗಿದೆ, ಸ್ವಲ್ಪ ನಿಮಿಟೋಡ್ಸ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ ನಮ್ಮ ಇದರಲ್ಲಿ. ನೀರು ಬಸ್ತು ಹೋಗೋದಿಲ್ಲ, ಅಡಿಗಡೆ ಜಿಗುಟಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದು ಈಗ ನಮ್ಮಲ್ಲಿ ಏನಾಗ್ತಾಯಿದೆ ಅಂದರೆ ಕಾಳುಮೆಣಸಿಗೆ ರೋಗ ಜಾಸ್ತಿ ಆಗಿ ಪರ್ಯಾಯವಾಗಿ ನಾವೀಗ ಫಾರೆಸ್ಟ್ರಿ ಪ್ಲ್ಯಾಂಟ್ಸು, ಆಮೇಲೆ ಅದ್ರ ಮಧ್ಯೆ ಇನ್ನೊಂದು ಏನಾಗಿದೆ ಅಂತಂದರೆ ಈಗ ಲಕ್ಷ್ಮಣ ಫಲ ಅಂತ ಅಂದ್ಬಿಟ್ಟು ನಿಮಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ. ಅದು ನಿಮಗೆ ಕ್ಯಾನ್ಸರಿಗೆ ರಾಮಬಾಣ ಅಂತಂದು ಆಯುರ್ವೇದಿಕದಲ್ಲೂ ಪ್ರೂವ್ ಆಗಿದೆ. ಸೊ ಅದನ್ನು ಕೂಡ ನಾನು ಒಂದು 150-200 ಗಿಡ ಟ್ರೈ ಮಾಡ್ತಾಯಿದ್ದೀನಿ. ಓವರಾಲ್ ನಮ್ಮದು ಜಮೀನು ಬಂದ್ಬಿಟ್ಟು ಸುಮಾರು ಒಂದು 30 ಎಕರೆ ಬರುತ್ತೆ. 30 ಎಕರೆಯಲ್ಲಿ ಸುಮಾರು ಒಂದು 15 ವೆರೈಟೀಸ್ ಆಫ್ ಫಾರೆಸ್ಟ್ರಿ ಆಗಿರ್ಬೋದು, ನಮ್ಮದು ಸಾಂಬಾರು ಪದಾರ್ಥ ಆಗಿರ್ಬೋದು, ಕಮರ್ಷಿಯಲ್ ಕ್ರಾಪ್ಸ್ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಎಲ್ಲ ಥರದ್ದನ್ನು ಬೆಳೆ ಬೆಳೆದಿದ್ದೀವಿ.
ನಾವು ಒಂದು ಏನಪ್ಪ ಹೇಳೋದು ಅಂತಂದರೆ ಎಲ್ಲ ರೈತರುಗಳು ಇದನ್ನು ಅಳವಡಿಸ್ಕೊಬೇಕು. ಯಾಕಂತಂದರೆ ನಾಳೆ ಮಾರ್ಕೆಟ್ ಅಡಿಕೆ ಬಿದ್ದೋದಾಗ ಒಂದು ನಾವು ನೋಡ್ತಾ ಇದ್ದೀವಿ, ಕೆಲವೊಂದು ಕಡೆ ರೈತರುಗಳು ಒಂದೇ ಕ್ರಾಪಿನ ಮೇಲೆ ಡಿಪೆಂಡ್ ಆಗಿ ಸೂಸೈಡ್ ಲೆವೆಲ್ಗೆಲ್ಲ ಹೋಗಿದ್ದಾರೆ. ಬಟ್ ಆ ಥರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಲ್ಟಿ ಕ್ರಾಪ್ ಸಿಸ್ಟಮ್ ಅನ್ನೋದು ಅಳವಡಿಸ್ಕೊಂಡಿವಿ ಅಂತಂದರೆ ಎಲ್ಲರಿಗೂ ಲಾಭದಾಯಕವಾಗುತ್ತೆ. ನಾವು ಇದನ್ನು ಸಾಮಾನ್ಯವಾಗಿ 97-98ರಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸಾಮಾನ್ಯ 97-98ರಲ್ಲಿ ನಾವು ಸುಮಾರು ಒಂದು 12 ಎಕರೆಗೆ ಕೋಕೋ ಹಾಕಿದ್ದೀವಿ. ಅಪ್ ಟು ನಮಗೆ 2015 ತನಕನೂ ಕೋಕೋ ಹಾಕ್ಕೊಂಬಂದಿವಿ. ತದನಂತರ ಏನಾಯಿತು ಅಂದರೆ ಸ್ವಲ್ಪ ನಮ್ಮಲ್ಲೆಲ್ಲ ಈ ಹಿಡಿಮುಂಡಿ ರೋಗ, ಆ ಸುಳಿಕೊಳೆ ರೋಗಕ್ಕೆ ಮಧ್ಯೆ ನಡಿಗೆ ಅಂತ ಒಂದು ಅಡಿಕೆ ಕೊಡ್ತಾಯಿದ್ದೀವಿ. ಸೊ ಆ ಅಡಿಕೆ ಅದಕ್ಕೆ ನಡಿಗೆ ಕೊಡಲಿಕ್ಕೋಸ್ಕರ ಅದೇನಾಯಿತು, ಅದು ಫುಲ್ ಅದು ಜಾಗ ಪೂರ್ತಿ ಕವರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೆಳೆಯೋಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡಲಿಲ್ಲ. ಆ ಪರ್ಪಸ್ಸಿಂದ ನಾವೇನು ಮಾಡಿದ್ವಿ, ಕೋಕೋನ ಕಡಿಮೆ ಮಾಡ್ಕೊಂಡು ಇದನ್ನು ಮಲ್ಟಿಪಲ್ ಕ್ರಾಪ್ಸ್ ಅಂತಂದರೆ ಬೇರೆ ಈ ನಮ್ಮ ಫಾರೆಸ್ಟ್ರಿ ಪ್ಲಾಂಟ್ಸ್ ಆಗಿರ್ಬೋದು, ಆಮೇಲೆ ಜಾಯ್ಕಾಯಿ ಸುಮಾರು ಒಂದು 600-700 ಗಿಡ ಜಾಯ್ಕಾಯಿ ಹಾಕಿದ್ದೀನಿ ನಾನು ತೋಟದಲ್ಲಿ. ಅದು ನಮಗೆ ಸೀಸನಲ್ಲಿ ಏನಾಗುತ್ತೆ ಅಂತಂದರೆ 1% ಹೆಚ್ಚು ಕಡಿಮೆ ನಮಗೆ 100% ದುಡ್ಡು ಬೇಕು ಅಂತ ಅಂದಾಗ ಅದರಲ್ಲಿ ಸುಮಾರು ಒಂದು 10% ಅಂತ ನಮಗೆ ಅದು ಬಿಟ್ಕೊಡುತ್ತೆ. ಸೊ ಅದಕ್ಕೆ ಯಾಕೆ ಮಲ್ಟಿಪಲ್ ಕ್ರಾಪ್ಸ್ ಹೇಳ್ತಿದ್ದೀನಿ ಅಂತಂದರೆ ಇದೇ ಪರ್ಪಸ್ಸಿಗೆ. ಈವನ್ ನಮಗೆ ಲಕ್ಷ್ಮಣ ಫಲದಲ್ಲೂ ನಮಗೆ ಎಕರೆಗೆ ನಾವು ಏನಿಲ್ಲ ಅಂತಂದ್ರೂ ಸುಮಾರು ಒಂದು ಅಡಿಕೆ ಮಧ್ಯೆ ಒಂದು 20 ಗಿಡ ಹಾಕಿದ್ರೂ ಕೂಡ ಅದರಿಂದ ಒಂದು 5-6 ಸಾವಿರ ರೂಪಾಯಿ ಅಂತೂ ನಾವು ತೆಗಿಬೋದು ನಾವು ಇದರೊಳಗೆ. ಅದ್ರ ಜೊತೆಗೆ ನೀವು ಇನ್ನೊಂದು ಫಾರೆಸ್ಟ್ರಿ ಪ್ಲ್ಯಾಂಟು ಒಂದು 20-25 ವರ್ಷ ಬಿಟ್ಟಿವಿ ಅಂತಂದರೆ ಸಾಗೋಣಿ ಗಿಡಗಳಿದೆ, ಅದು ನಿಮಗೆ ಒಂದು ಗಿಡ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ ಒಂದು 50-60 ಸಾವಿರ ದುಡ್ಡು ಮಾಡಿ ಕೊಡುತ್ತೆ. ಅದ್ರ ಬಗ್ಗೆ ನಿಮಗೂ ಗೊತ್ತಿದೆ ಇದೆಲ್ಲ ಹಿಂಗಿದೆ ಮಾರ್ಕೆಟು ಅಂತಂದು. ಸೊ ಹಂಗಾಗಿ ನಾವು ಹೇಳೋದೇನಪ್ಪ ಅಂದರೆ ಎಲ್ಲರೂ ಸಮಗ್ರವಾದ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಬೇಕು ಅನ್ನೋದು ನಮ್ಮ ಆಸೆ ಆಗಿರ್ತದೆ. ಈಗ ಪ್ರೆಸೆಂಟ್ ಸರ್ ನಂದು ಈಗ ಕೋಕೋದಲ್ಲಿ ನಾನು ಸಾಮಾನ್ಯಗೆ ಅಂದರೆ ಈಗ ಅಟ್ ಪ್ರೆಸೆಂಟ್ ನಾನು ಕೋಕೋ ತೆಗೆದೆ. ಬಿಕಾಸ್ ಯಾಕೆಂತಂದ್ರೆ ನಂದೀಗ ನಮ್ಮದು ಗಿಡ ಪೂರ್ತಿ ಹೋಗಿರೋದ್ರಿಂದ ನಡಿಗೆ ಕೊಡ್ತಾಯಿದ್ದೀವಿ. ನಡಿಗೆ ಕೊಡೋದ್ರಿಂದ ಅದು ನೆರಳು ಬಿದ್ದುಬಿಟ್ಟು ಇವಕ್ಕೆ ಹೇಳಕ್ಕೆ ಬಿಡ್ತಾಯಿಲ್ಲ. ನಾನು ಸಾಮಾನ್ಯವಾಗಿ ಕ್ಯಾಂಪ್ಗೋಗಿ ಹಾಕ್ತಾಯಿದ್ದಿದ್ದು ಸುಮಾರು ವರ್ಷಕ್ಕೆ ಏನಿಲ್ಲ ಅಂತಂದರೂ ಒಂದು 15-16 ಕ್ವಿಂಟಾಲ್ ತನಕ ಕೋಕೋ ಬೆಳೀತಾಯಿದ್ದೆ. ಅದು ನಮಗೆ ಅವತ್ತಿನ ರೇಟಲ್ಲಿ ನಮಗೆ 170-180 ಸುಮಾರು ಒಂದು 2-2.5 ಲಕ್ಷ ತನಕ ತೆಗಿತಾಯಿದೆ. ಬಟ್ ನೋಡಿ ಇವತ್ತು ಹೆಂಗಾಗಿದೆ ಮಾರ್ಕೆಟು ಅಂತಂದರೆ, ಅದಕ್ಕೆ ಯಾಕೆ ಹಿರಿಯರು ಹೇಳ್ತಾರೆ ಯಾವುದೇ ಗಿಡ ಹಾಕಿದ್ದನ್ನು ತೆಗಿಬಾರ್ದು ಅಂತಾರಂದರೆ ಇದೊಂದು ಜ್ವಲಂತ ಉದಾಹರಣೆ. ಇವತ್ತು ನಿಮಗೆ ಕೋಕೋ ರೇಟು ಸುಮಾರು 950 ರೂಪಾಯಿ kg ಅಂದರೆ 95,000 ಕ್ವಿಂಟಲ್ ತನಕ ಹೋಗಿ ಬಂದಿತ್ತು. ಈಗ ಪ್ರೆಸೆಂಟ್ ನಿಮಗೆ 45,000 ಇದೆ ಕ್ವಿಂಟಲಿಗೆ. ಸೊ ಹಂಗಾಗಿ ಆವತ್ತು ಯಾವುದನ್ನು ಕೂಡ ನಾವು ಬೆಳೆ ಇಲ್ಲ ಅದನ್ನು ಲಾಸ್ ಆಗುತ್ತೆ ಅಂತ ನಾವು ತೆಗೆದಾಗ ಅದು ನಮಗೆ ಲಾಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಬೆಳೆ ಆಗಿರ್ಬೋದು, ನಾವು ಹಾಕೋದು ನಮ್ಮ ಕೆಲಸ ಅಷ್ಟೇ. ಅದನ್ನು ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ನಮಗದು ವರ್ಕೌಟ್ ಕೊಡುತ್ತೆ. ಹಂಗಾಗಿ ಯಾವುದೇ ಕ್ರಾಪ್ ಆಗಿರ್ಬೋದು, ನೀವು ಯಾವುದನ್ನು ದಯವಿಟ್ಟು ನಾವು ರೈತರ ಹತ್ರ ಕೇಳ್ಕೊಳೋದೇನಪ್ಪ ಅಂದರೆ ಯಾವ ಬೆಳೆನೂ ತೆಗಿಲಿಕ್ಕೆ ಹೋಗಬೇಡಿ. ಸರ್ ನಮ್ಮದು ಅಡಿಕೆ ಸುಮಾರು ಒಂದು 24 ಎಕರೆಲಿ ಅಡಿಕೆ ಇದೆ ನಮ್ಮದು. ಸುಮಾರು ಒಂದು 3.5 ಎಕರೆ ತೆಂಗಿದೆ, ಸುತ್ತಲೂ ಮತ್ತು ತೆಂಗು ಹಾಕಿದ್ದೀವಿ. ತೆಂಗಿನ ಮಧ್ಯೆ ನಾವು ಸಾಗೋನಿ ಗಿಡ ಹಾಕಿದ್ದೀವಿ. ಪ್ಲಸ್ ಈಗ ಹೊಸ ಕಾನ್ಸೆಪ್ಟ್ ಅಂತ ಸುಮಾರು ಒಂದು 18 ವೆರೈಟೀಸ್ ಆಫ್ ಹಲಸನ್ನು ಪ್ರತಿ ತೆಂಗಿನ ಮರದ ಮಧ್ಯೆ ಹೊರಗಡೆ ಬಾರ್ಡ್ರಿಗೆ, ಅಂದರೆ ನಮಗದು ಒಂದು ಕಡೆಯಿಂದ ಬಿಸಿಲು ಗಾಳಿಯಿಂದ ಸೆಕ್ಯೂರಿಟಿ ಆಗಿರಬೇಕು, ಇನ್ನೊಂದು ಕಡೆಯಿಂದ ನಮಗೊಂದು ಇನ್ಕಮ್ ಬಂದಿರಬೇಕು. ಇವತ್ತು ಯಾಕಂದರೆ ಥೈಲ್ಯಾಂಡ್ ದೇಶದಲ್ಲಿ ಇವತ್ತು ಹಲಸೆ ಪ್ರೈಮರಿಯಾಗಿ ಮಾಡ್ತಾಯಿದ್ದಾರೆ. ಅದರಲ್ಲಿ ವೆರೈಟೀಸ್ ಆಫ್ ನೀವು ಇದನ್ನೆಲ್ಲ ಪ್ರಾಡಕ್ಟ್ ಎಲ್ಲ ಮಾಡಿ ಸೇಲ್ ಮಾಡ್ತಾಯಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಈ ಬೇಡಿಕೆ ಬರ್ಬೋದು ಅನ್ನೋದೊಂದು ನಮ್ಮದು ಇದು ಕಾನ್ಸೆಪ್ಟ್ ಇದೆ. ಅದ್ರ ಜೊತೆಗೆ ಸುಮಾರು ಒಂದು 500 ಸಸಿ ನಮ್ಮದು ಜಾಯ್ಕಾಯಿ ಇದೆ, ಆಲ್ರೆಡಿ ಫಲ ಬರ್ತಾ ಇದೆ. ಅದ್ರ ಜೊತೆಗೆ ಕಾಳುಮೆಣಸು ಹಾಕ್ತಾಯಿದ್ದೀವಿ. ಬಟ್ ನಮ್ಮ ದುರ್ದೈವ ಏನಪ್ಪ ಅಂತಂದರೆ ಕಾಳುಮೆಣಸಿಗೆ ಒಂದು ಸ್ವಲ್ಪ ನಮಗಿಲ್ಲಿ ರೋಗ ಜಾಸ್ತಿ ಇರೋದ್ರಿಂದ ಅದ್ರ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಜಾಯ್ಕಾಯಿ ಆಮೇಲೆ ಲಕ್ಷ್ಮಣ ಫಲ ಹಲಸಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾಯಿದ್ದೀವಿ. ಸರ್ ನಮ್ಮದು ಒಂದು ಗಿಡಕ್ಕೆ ಇವತ್ತು ಲಕ್ಷ್ಮಣ ಫಲ ಏನಿಲ್ಲ ಅಂತಂದರೂ ಫಸಲಿ ಬರೋಕ್ಕೆ ಸ್ಟಾರ್ಟ್ ಆದರೆ ಸುಮಾರು ನಿಮಗೆ ಏನಿಲ್ಲ ಅಂತಂದರೂ 1,000 ರೂಪಾಯಿಗಂತೂ ಒಂದು ಮೋಸ ಇಲ್ಲ ನಿಮಗೆ. ಅಲ್ಲಿಗೆ ನಾವು ಎಕರೆಗೆ ಒಂದು 20 ಗಿಡ ಅಡಿಕೆ ಮಧ್ಯೆ ಹಾಕ್ತೀವಿ ಅಂತಂದರು ಸುಮಾರು ತಿಂಗಳಿಗೆ ವರ್ಷಕ್ಕೆ ಒಂದು 20,000 ಬೆಳೆ ಸಿಗುತ್ತೆ ನಮಗೆ. ಜಾಯ್ಕಾಯಿ ನಿಮಗೆ ಇವತ್ತು KGಗೆ 250-300 ರೂಪಾಯಿ ಒಣ ಬೀಜ ಇದೆ. ಜಾಯ್ ಪತ್ರೆ ಅನ್ನೋದು ನಿಮಗೆ 650-700 ರೂಪಾಯಿ ಇದೆ. ನಮಗೆ ಸಾಮಾನ್ಯ ಈಗ ಜಾಯ್ಕಾಯಿ ನಮಗೆ ಸಿಗ್ತಾ ಇರೋದು ವರ್ಷಕ್ಕೆ ಸುಮಾರು 4.5 ಕ್ವಿಂಟಾಲು. 5 ಕ್ವಿಂಟಾಲ್ ಅಂದರೆ ಇವತ್ತಿನ ಲೆಕ್ಕಾಚಾರದಾಗೆ ಸುಮಾರು 1.25 ಲಕ್ಷ ರೂಪಾಯಿ ಜಾಯ್ಕಾಯಿ ಆಗುತ್ತೆ. ಜಾಯ್ ಪತ್ರೆಯಿಂದ ಒಂದು 50,000, ಅಲ್ಲಿಗೆ 2 ಲಕ್ಷ ರೂಪಾಯಿ ಹತ್ತಿರ ನಮಗೆ ಜಾಯ್ಕಾಯಿಂದ ಸಿಗ್ತಾ ಇದೆ. ಸೊ ಈಗ ನಮಗೆ ಇನ್ನೊಂದು ಏನಪ್ಪ ಅಂದರೆ ಹೆಬ್ಬೇವು ಹಾಕಿದ್ದೀವಿ ಬಾರ್ಡ್ರಿಗೆ. ಸಾಮಾನ್ಯವಾಗಲೇ 10-12 ವರ್ಷ ಹಾಕಿ ಸುಮಾರು ಒಂದು 25-30 ಮರ ಇದೆ. ಅದನ್ನು ಈಗ ಮಾರ್ಕೆಟಿಗೆ ಬಂದಿದೆ ನಮಗೀಗ. ಅದನ್ನು ಕೂಡ ನಮಗಿನ್ನು ಮಾರ್ಕೆಟ್ ರೇಟ್ ನಮಗೆ ಗೊತ್ತಿಲ್ಲ. ಕೇಳ್ಬಿಟ್ಟು ಅಲ್ಲಿಗೆ ಆವ್ರೇಜ್ ಲೆಕ್ಕ ಹಾಕಿದಾಗ ನಮಗೆ ಏನಿಲ್ಲ ಅಂತಂದರೂ ವರ್ಷಕ್ಕೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಆದರೂ ನಮಗೆ ಈ ಏನು ಮಿಶ್ರ ಬೆಳೆ ಅಂತ ಮಾಡ್ತೀವಿ ಅದರಿಂದ ಸಿಕ್ಕಾಗ ತೋಟದ ಮೇಂಟೆನೆನ್ಸಿಗೆ ನಮಗೆ ಈಸಿ ಆಗಿಬಿಡುತ್ತೆ. ಅದು
ಈಗ ನೆಕ್ಸ್ಟ್ ಏನು ನಮಗೆ ಕಮರ್ಷಿಯಲ್ ಕ್ರಾಪ್ ಅಡಿಕೆ ಅಂತ ಬರೋದಿದೆಯಾ ಅದ್ರದ್ದು ಪೂರ್ತಿ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಮೇಂಟೆನೆನ್ಸು ಪ್ರೊಸೆಸಿಂಗು ಎಲ್ಲ ಆಗೋದ್ರಿಂದ ನಮಗೆ ಅಡಿಕೆದೊಂದು ಸಿಕ್ತು ಅಂತಂದರೆ ಅದ್ರ ಪ್ರಾಫಿಟ್ ನಮಗೆ ಪೂರ್ತಿ ನೆಟ್ ಪ್ರಾಫಿಟ್ ಏನಿದೆ ನಮಗೆ ಸಿಕ್ಕಂಗೆ ಆಗುತ್ತೆ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.